ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕದೆ ಸಾಯಂಕಾಲಕ್ಕೊಂದು ಸುಲಭವಾದ ಒಂದು ಸ್ನ್ಯಾಕನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದರ ಏನಾಗಿರ್ಬೋದು ಗೆಸ್ ಮಾಡಿ ನೋಡುವ. ಇದು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಇವತ್ತೊಂದು ಪೈನಾಪಲ್ ಇತ್ತು ನನ್ನ ಹತ್ರ, ಅದನ್ನು ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಪೈನಾಪಲನ್ನು ಕೂಡ ತವಾ ಫ್ರೈ ಮಾಡ್ತಾರೆ ಯಾರಾದರೂ ಅಂತ ಹೇಳಿಕೊಂಡು. ಹೌದು, ಒಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳಿಕೊಂಡು. ಇದಕ್ಕೆ ನಾನು ನೋಡಿ ಮೊದಲಿಗೆ ಒಂದು ಬಟ್ಲಿಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 8 ಪೈನಾಪಲ್ ಪೀಸ್ಗಳನ್ನು ಮಾಡಿದ್ದು, ಇದು ಅದರ ಅಳತೆಗೆ ಹೇಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ರವೆ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಆಗ್ಬೋದು. ಇವಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ, ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ. ನಾನು ಇಷ್ಟೇ ಅಂತೇಳಿ ಹೇಳೋದಿಲ್ಲ, ಯಾಕಂದರೆ ಮಕ್ಕಳಿದ್ರೆ ಒಂದು ಸ್ವಲ್ಪ ಕಡಿಮೆ ಸಾಕಾಗ್ತದೆ. ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹುಡಿ, ಹಾಗೆಯೇ ಮಸಾಲೆಗಳು ನಿಮ್ಮ ಇಷ್ಟಕ್ಕೆ ಬೇಕಾದಾಗೆ ಹಾಕಿಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಬೇರೆ ಯಾವುದೇ ಗರಂ ಮಸಾಲೆ ನಾನು ಹಾಕ್ಕೊಳ್ಳಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮಸಾಲೆ ಬೇಕು ಅಂತಾದರೂ ಚಾಟ್ ಮಸಾಲೆ ಹಾಕ್ಕೊಳ್ಬೋದು, ಇಲ್ಲ ಗರಂ ಮಸಾಲೆ ಬೇಕಾದರೂ ಗರಂ ಮಸಾಲೆ ಕೂಡ ಹಾಕಿಕೊಳ್ಬೋದು. ಇದನ್ನೀಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಸಾಲೆಗಳು ಕೂಡ ಇದಕ್ಕೆ ಸರಿಯಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೊಂದು ಸ್ವಲ್ಪ ನಾವು ನೀರು ಹಾಕಿಕೊಳ್ತೇವೆ. ಒಂದು ಸ್ವಲ್ಪ ಪೇಸ್ಟಿನಾಗೆ ಮಾಡಿಕೊಂಡ್ರೆ ಪೈನಾಪಲ್ಗೆ ಆ ಕಡೆ ಈ ಕಡೆ ಅಂಟಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ನಾವು ಇದಕ್ಕೆ ಒಂದೇ ಒಂದು ಡ್ರಾಪ್ ಎಣ್ಣೆ ಆಗಲಿ ತುಪ್ಪ ಆಗಲಿ ನಾವು ಉಪಯೋಗಿಸದ ಕಾರಣ ತವಾದಲ್ಲಿ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾವು ಪೋಡಿ ಹಿಟ್ಟು ಮಾಡ್ತಾ ಇಲ್ಲ, ಗಟ್ಟಿಯಾದ ಹಿಟ್ಟು ಮಾಡ್ತಾ ಇದ್ದೇವೆ. ಇದನ್ನು ನೀವು ಖಾರ ತೆಳ್ಳೋ ಮಾಡ್ತೇವೆ ನಾವು, ಅದರ ಹಿಟ್ಟಿಗೆ ಕೂಡ ಅಂಟಿಸಿ ಮಾಡಿಕೊಳ್ಬೋದು. ಈ ಥರ ನೋಡಿ ಸ್ವಲ್ಪವೇ ನೀರು ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಈಗ ಪೈನಾಪಲನ್ನು ನೋಡಿ ಈ ಥರ ದುಂಡಗೆ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು. ತುಂಬ ದಪ್ಪ ಬೇಡ, ಪೈನಾಪಲು ತೆಳ್ಳಗೆ ಇದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಿದು. ಈ ಥರ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ತುಂಡು ಮಾಡಿದ ಪೈನಾಪಲನ್ನು ನಾವು ನೋಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಮಸಾಲೆ, ಆ ಮಸಾಲೆಯಲ್ಲಿ 2 ಕಡೆ ಕೂಡ ಅದ್ದಿಕೊಳ್ಬೇಕು. ನಾನು ನೋಡಿ ತೆಳ್ಳಗೆ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಅದು ಹುಡಿ ಇದ್ದರೆ ಸರಿಯಾಗಿ ಅಂಟಿಕೊಳ್ಳೋದಿಲ್ಲ. ಹಾಗೆಯೇ ತವದಲ್ಲಿ ಹುಡಿಯೆಲ್ಲ ಬಿದ್ದು ಪೈನಾಪಲ್ ಮಾತ್ರ ಉಳಿತದೆ. ನಾನು ಮಾಡಿದ್ದೇನೆ ಮೊದಲು, ಹಾಗಾಗಿ ನಾನು ಹೇಳ್ತಾ ಇರೋದು. ಅದಕ್ಕೆ ಈ ಥರ ಸ್ವಲ್ಪ ತೆಳ್ಳಗೆ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಅದನ್ನು ಹಚ್ಚಿಕೊಳ್ಳಿ. ತೆಳ್ಳಗೆ ಒಂದು ಕೋಟಿಂಗ್ ಮಾಡಿದರೆ ಸಾಕಾಗ್ತದೆ. ಅದು ತುಂಬ ದಪ್ಪ ಏನು ಬೇಕಾಗೋದಿಲ್ಲ. ತುಂಬ ದಪ್ಪ ಆದರೆ ಪೈನಾಪಲ್ನ ಟೇಸ್ಟ್ ಸಿಗೋದಿಲ್ಲ, ಮಸಾಲೆ ಟೇಸ್ಟ್ ಸಿಗ್ತದೆ. ಹಾಗಾಗಿ ತೆಳ್ಳಗೆ ಒಂದು ಕೋಟಿಂಗ್ ಮಾಡಿಕೊಂಡ್ರೆ ಸಾಕು. ಈ ಥರ ನೋಡಿ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ತವ ಕಾಯಲಿಕ್ಕೆ ಇಡಿ. ತವ ಬಿಸಿ ಆಗ್ತಾ ಇರಲಿ. ಮೀಡಿಯಮ್ ಉರಿಯಲ್ಲಿ ತವ ಬಿಸಿ ಆದರೆ ಸಾಕು. ತುಂಬ ಬಿಸಿ ಆದರೆ ಒಂದು ಸೈಡ್ ಸೀದೋಗ್ತದೆ. ನೋಡಿ ಈ ಥರ 2 ಕಡೆ ಕೂಡ ಇಟ್ಟು ಬೇಯಿಸಿಕೊಳ್ಬೇಕು. ನೋಡಿ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಲಿಲ್ಲ ನಾನು. ಕಬ್ಬಿಣದ ತವದಲ್ಲಿ ಕಾಯಿಸ್ತಾ ಇದ್ದೇನೆ. ಇದು ಕೂಡ ಅಲ್ಲ, ನಾನ್ ಸ್ಟಿಕ್ ತವ ಕೂಡ ಅಲ್ಲ, ಇದು ಕಬ್ಬಿಣದ ತವ. ನನ್ನ ದೋಸೆ ಮಾಡೋ ತವದಲ್ಲೇ ನಾನು ಕಾಯಿಸ್ತಾ ಇದ್ದೇನೆ. ಈ ಥರ ನೋಡಿ ಎಲ್ಲವನ್ನು ಕೂಡ 2 ಕಡೆ ಕೂಡ ಒಂದು ಕಡೆ ಕರೆಕ್ಟಾಗಿ ಬೆಂದಿದೆ ಅಂತೇಳಿ ನಿಮಗೆ ಗೊತ್ತಾದ ನಂತರ ಅದನ್ನು ತಿರುಗಿಸಿ ಹಾಕಿ ಇನ್ನೊಂದು ಕಡೆ ಬೇಯಿಸಿಕೊಳ್ಳಿ. ಇಲ್ಲದಿದ್ದರೆ ಹಿಟ್ಟು ಸೌಟಿಗೆ ಅಂಟಿ ವೇಸ್ಟ್ ಆಗ್ತದೆ. ಈ ಥರ ಎಲ್ಲವನ್ನು ಕೂಡ ತಿರುಗಿಸಿ 2 ಕಡೆ ಕೂಡ ಚೆನ್ನಾಗಿ ಗರಿ ಬರುವವರೆಗೆ ಬೇಯಿಸ್ಕೊಳ್ಳಿ. ನೋಡಿ ನಾವು ಎಲ್ಲಿ ಕೂಡ ಒಂದು ಡ್ರಾಪ್ ಎಣ್ಣೆ ಹಾಕಲಿಲ್ಲ. ಅಷ್ಟು ಒಳ್ಳೆಯ ಸ್ನ್ಯಾಕ್. ಸಾಯಂಕಾಲದ ತಿಂಡಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪೀಸ್ ಕೊಟ್ಟರೆ ಸಾಕಾಗ್ತದೆ. ಅಥವಾ 2 ಬೇಕಾದವರು 2 ಕೂಡ ತಿನ್ಬೋದು. ಒಂದು ಸ್ಲೈಸ್ ಇದ್ದರೆ ನಾವು ಒಂದು ಬ್ರೆಡ್ ತಿಂದಷ್ಟೇ ಆರಾಮಾಗಿ ಹೊಟ್ಟೆ ತುಂಬ್ತದೆ ಚಾಯದ ಜೊತೆಗೆ. ನೋಡಿ ಇದೀಗ ರೆಡಿ ಆಯಿತು. 2 ಕಡೆ ಕೂಡ ಬೇಯಬೇಕಿದು ಚೆನ್ನಾಗಿ. ಇದನ್ನು ಈಗ ಒಂದು 3-4 ಸತಿ, ಕಡಿಮೆ ಅಂದರೆ ಒಂದು 3-4 ಸತಿ 2 ಕಡೆ ಕೂಡ ಹಾಕಿ ಬೇಯಿಸ್ಕೊಳ್ಬೇಕಾಗ್ತದೆ. ನೀವು ಇದನ್ನು ಫ್ರೈ ಮಾಡಬೇಕು ಅಂತ ಇಷ್ಟಪಡೋರು ಫ್ರೈ ಕೂಡ ಮಾಡಿಕೊಳ್ಬೋದು. ನನಗೆ ವಿದೌಟ್ ಆಯಿಲ್ ಬೇಕಿತ್ತು, ಹಾಗಾಗಿ ವಿದೌಟ್ ಆಯಿಲ್ ರೆಸಿಪಿಯನ್ನು ನಾನು ಹಾಕ್ತಾ ಇದ್ದೇನೆ. ಇಷ್ಟೇ ಐಟಮನ್ನು ಉಪಯೋಗಿಸಿಕೊಂಡು ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿಕೊಳ್ಬೋದು ಇಷ್ಟಪಡುವವರು. ಆದರೆ ಎಣ್ಣೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನಿವತ್ತು ವಿದೌಟ್ ಆಯಿಲ್ ಒಂದೇ ಒಂದು ಡ್ರಾಪ್ ಎಣ್ಣೆ ಅಥವಾ ತುಪ್ಪ ಹಾಕದೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದು ನೋಡಿ ಈಗ ಬೆಂದು ರೆಡಿಯಾಗಿದೆ.
ಇದನ್ನೀಗ ಊಟದ ಜೊತೆಗೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಸೈಡ್ ಡಿಶ್ ಆಗಿ ಪಲ್ಯದ ಬದಲಿಗೆ ಇದನ್ನು ಸೈಡಲ್ಲಿ ಕಟ್ ಮಾಡಿ ಕೊಡ್ಬೋದು. ನೋಡಿ, ನಮ್ಮ ಪೈನಾಪಲ್ ತವಾ ಫ್ರೈ ರೆಡಿ ಆಯಿತು. ಇದಕ್ಕೆ ಹಾಕುವಾಗ ಉಪ್ಪು, ಮಸಾಲೆ ಮತ್ತು ಖಾರ ಎಲ್ಲ ನಿಮ್ಮ ಮನೆಯ ಮಕ್ಕಳನ್ನು ಅಳತೆ ನೋಡಿಕೊಂಡು ಹಾಕಿಕೊಳ್ಬೋದು. ಇಷ್ಟೇ ಅಂತೇಳಿ ಲೆಕ್ಕ ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವು ಪೈನಾಪಲ್ ಸಿಹಿ ಇರ್ತದೆ, ಕೆಲವು ಪೈನಾಪಲ್ ಹುಳಿ ಇರ್ತದೆ. ಅದರ ಮೇಲೆ ಡಿಪೆಂಡ್ ಆಗ್ತದೆ ಮಸಾಲೆ ಹಾಕೋದು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಆಗಿ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.